ಮಳೆ ಕೊರತೆಯಿಂದ 171 ತಾಲೂಕುಗಳಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಇದರಿಂದಾಗಿ ಗ್ರಾಮಗಳಲ್ಲಿ ತೀವ್ರ ತೆರವಾದ ಕುಡಿಯುವ ನೀರು ಜಾನುವಾರುಗಳಿಗೆ ತೊಂದರೆ ಆಗಿದೆ. ಜಾನುವಾರು ಮೇವು ಅಭಾವ ಉಂಟಾಗಿದ್ದು ಗ್ರಾಮಾಂತರ ಪ್ರದೇಶದಲ್ಲಿರುವ ಕುಡಿಯುವ ನೀರಿನ ಯೋಜನೆಗಳು ಈ ಬರ ಪರಿಹಾರ ಕಾರ್ಯಕ್ರಮಗಳು ಇಂಥವೆಲ್ಲ ಕೆಲಸ ಕಾರ್ಯಗಳು ಇವತ್ತು ಒಂದು ಮಹತ್ವದ ಚರ್ಚೆಯನ್ನ ಆಗಬೇಕನ್ನುವ ನಿಡುವಳಿ ಸೂಚನೆಯನ್ನ ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಎಚ್.ಡಿ. ರೇವಣ್ಣ ಅವರು ಮತ್ತು ಅನೇಕ ಸದಸ್ಯರು ಇದಕ್ಕೆ ರುಜುವಾಯಿ ಕೊಟ್ಟಿದ್ದಾರೆ. ನಾನು ಇದನ್ನ ಈ ನಿಡುವಳಿ ಸೂಚನೆಯನ್ನ ರೂಲ್ ನಂಬರ್ 69ಗೆ ಪರಿವರ್ತನೆ ಮಾಡಿ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಇಲ್ಲ, ನಾವೇನು ಕೇಳೇ ಇಲ್ಲ. ಅಧ್ಯಕ್ಷರೇ, ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ನೋಟಿಸ್ ಅನ್ನ ತಾವು ಅವ್ರಿಗೆ ಬೇಡ ಅಂತಂದ್ರೆ ತಿರಸ್ಕಾರ ಮಾಡಿ. ನಮ್ಮ ಕಡೆ ಅವರು ಕೊಟ್ಟಂತ ನೋಟಿಸ್ ಮಾಡಿ. ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ವಾಪಸ್ ತಗೊಳ್ಳಿ. ಅವ್ರಿಗೆ ಆಸಕ್ತಿ ಇಲ್ಲ ಅಂದ್ರೆ ಬೇಡ. ಕಾಂಗ್ರೆಸ್ ಅಧಿಕಾರ ಅವರು ತಮಗೆ ಪದವಿ ಕೊಡ್ತಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಅಧ್ಯಕ್ಷ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಈಗ ಚರ್ಚೆ ನಿಮ್ಗೆ ಅವಕಾಶ ಕೊಟ್ಟಿದ್ದೇನೆ. ಗೈಡ್ ಮಾಡ್ರಿ ಅವರಿಗೆ. ಧಿಕ್ಕಾರ, ಅನ್ಯಾಯ, ಅನ್ಯಾಯ. ಅಲ್ಲ, ನಿಮಗೆ ನೀವು ಅವರು ಸರಿ. ನಿಮಗೆ ರೂಲ್ಸ್ ಇದೆಯಾ? ನಿಮಗೆ ಯಾವ್ದಾದ್ರು ರೂಲ್ಸ್ ಇದೆಯಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನಿಮಗೆ ಸರಿಯಾದ ಔಷಧಿ ಅವ್ರು ಕೊಟ್ಟಿದ್ದಾರೆ. ಅನ್ಯಾಯ ಮಾಡಿದ್ದನ್ನ ಮಾರಾಯ. ನೀವು ಆಡೋ ಆಟಕ್ಕೆ ಅವರು ಸರಿಯಾಗಿ ಬಂದು ಕೊಟ್ಟಿದ್ದಾರೆ. ಮಾಡಿ. ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಹೌಸ್ ಆರ್ಡರ್ ಇದ್ದಾಗ ಎಲ್ಲರೂ ಭಾಗವಹಿಸಬೇಕು. ಹೌಸ್ ಆರ್ಡರ್ ಇಲ್ಲ. 172 ತಾಲೂಕಲ್ಲಿ ಬರ ಇದೆ. ದಯಮಾಡಿ ಎಲ್ಲ ಇದನ್ನ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಅವರಿಗೆ ಚರ್ಚೆ ಈಗ ಎಲ್ಲರೂ ಅದನ್ನ ಮಾಡಕ್ ಈಗ ಕೇಳಬೇಕಲ್ಲ. ನಾವು ಕೊಡ್ಬೇಕು ರೂಲ್ಸ್ ಬುಕ್ಕಲ್ಲಿ. ನಾವು ಕೇಳಿಲ್ಲ. ನೀವು ಇಟ್ಕೊಂಡು ರೂಲ್ಸ್ ಇಲ್ಲ ಅಂದ್ರೆ ಚರ್ಚೆ ಮಾಡೋಣ ಅಂತೀರಾ? ಹೇಗ್ ಮಾಡಕ್ ಸಾಧ್ಯ? ನೀವು ಮಾಡಂಗಿಲ್ಲ ಅಂದ್ರೆ ಈ ಕಡೆ ಅವಕಾಶ ಕೊಡ್ತೀವಿ. ರೂಲ್ಸ್ ಬುಕ್ಕಲ್ಲಿ ಎಲ್ಲಿದೆ ತೋರಿಸಿ. ಎಲ್ಲಿದೆ ರೂಲ್ಸ್ ಬುಕ್ಕಲ್ಲಿ? ಅದಕ್ಕೆ ನೀವು ನಡೆಸಿ. ಅದ ಹೆಂಗ್ ನಡೆಸಿ ನೋಡೋಣ. ರೂಲ್ ಬುಕ್ಕಲ್ಲಿ ಯಾವ ರೂಲ್ ಇವರ ದುರ್ದಾವರ್ತನೆ ಯಾವ ರೂಲ್ ಬುಕ್ಕಲ್ಲಿ ಇದೆ? ಇವರು ಇವತ್ತು ರಾಜಕೀಯ ಲಾಭಕ್ಕೆ ಸದನವನ್ನ ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಯಾವ ರೂಲ್ ಬುಕ್ ಅಲ್ಲಿ ಇದೆ? ತೋರಿಸಿ ಸ್ವಲ್ಪ. ರೂಲ್ ಬುಕ್ ಕೇಳ್ತಾ ಇದ್ದಾರಲ್ಲ ನೀವು. ಒಂದು ರಾಜ್ಯಕ್ಕೆ ಮೋಸ ಮಾಡ್ತಾ ಇರೋರು ನೀವು. ಒಬ್ಬ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಯಾವ ದರೋಡೆ ನೀವು?
ಮಾಡಕ್ ಯೋಗ್ಯತೆ ಇಲ್ಲ. ತಮ್ಮೂ ಇಲ್ಲ, ಬರಗಾಲ ಘೋಷಣೆ ಮಾಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ. ಬರಗಾಲದ ಮೇಲೆ ಚರ್ಚೆ ಮಾಡ್ಬೇಕಂತೆ. ಬರಗಾಲ ಘೋಷಣೆ ಮಾಡಲಿ. ಇವ್ರಿಗೆ ಯೋಗ್ಯತೆ ಎಷ್ಟು ಬೆಂಕಿ ಇತ್ತು ಇವ್ರ ಯೋಗ್ಯತೆ ಗೊತ್ತಾಗಿದೆ. ಬರಗಾಲ ಚರ್ಚೆ ಮಾಡಿದ್ರೆ ಬರಗಾಲ ಘೋಷಣೆ ಮಾಡಿ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಚರ್ಚೆ ಮಾಡ್ತೀರಾ? ಅವ್ರಿಗೆ ಘೋಷಣೆ ಮಾಡೋ ಯೋಗ್ಯತೆ ಇದ್ದಾರೆ. ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ. ಬರಗಾಲಕ್ಕೆ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಬರಗಾಲಕ್ಕೆ ಒಂದು ನಯಾ ಪೈಸೆ ಬರಗಾಲ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಮಂತ್ರಿಗಳೆಲ್ಲ ಬರಗಾಲದ ಹಣ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಯೋಗ್ಯತೆ ಇಲ್ಲ ಅವರಿಗೆ. ಯೋಗ್ಯತೆ ಇಲ್ಲ ಅವರಿಗೆ. ಯೋಗ್ಯತೆ ಇಲ್ಲ ಅವರಿಗೆ. ಯೋಗ್ಯತೆ ಇಲ್ಲ ಅವರಿಗೆ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಗಂಭೀರ ಘೋಷಣೆ ಮಾಡಿ. ಬರಗಾಲ ಅಂತ ಇದ್ರೆ ಯೋಗ್ಯತೆ ಇಲ್ಲ. ರಾಜಕೀಯ ಮೇಲಾಟಕ್ಕೆ ಸೀಮಿತವಾಗಿದ್ದಾರೆ. ಬರಗಾಲ ಅಂತ ಘೋಷಣೆ ಮಾಡಕ್ ಯೋಗ್ಯತೆ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡ್ರಿ. ಘೋಷಣೆ ಮಾಡಿ ಬರಗಾಲ ಅಂತ ಘೋಷಣೆ ಮಾಡಿ. ಬರಗಾಲ ಅಂತ ಬರಗಾಲ ಘೋಷಣೆ ಮಾಡಿ. ಬರಗಾಲ ಘೋಷಣೆ ಮಾಡಿ. ಬರಗಾಲ ಅಂತ ಸಮಸ್ಯೆ ಬಗ್ಗೆ ಸಮಸ್ಯೆಗೆ ಪರಿಹಾರ ಇದ್ರೆ ಊರಿಗೆಲ್ಲ ನಿಮ್ಗೆ ಸಂಬಂಧಿತ ಇವರು ಚರ್ಚೆ ಮಾಡೋಣ. ಬರಗಾಲ ಅಂತ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಜನಗಳಿಗೆ ದ್ರೋಹ ಒಂದು ಪ್ರತಿಪಕ್ಷವಾಗಿ ಮಾಡಬೇಕಾದಂತ ಕನಿಷ್ಠ ಅಲ್ಲ, ಅವರು ಅರಿವು ಇಲ್ಲ ಇವರಿಗೆ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ನನಗೆ ಬಂದು ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೀಗ ಅವ್ರು ಚರ್ಚೆ ಮಾಡಕ್ ಆಸ್ಪತ್ರೆ ಕೊಟ್ರೆ ನೀವ್ಯಾಕೆ ಅವ್ರಿಗೆ ಹೋಗಿ ಯಾರು ಕೇಳಿದ್ರು? ಅವ್ರೇ ಕೇಳ್ಯಾರ.